ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ರಾಜ್ಯಕ್ಕೆ ಮತ್ತೆ ಕಾವೇರಿ ಶಾಕ್. ಮತ್ತೆ ನೀರನ್ನು ಬಿಡಬೇಕು ಅನ್ನುವಂತಹ ಆದೇಶ. ತಮಿಳುನಾಡಿಗೆ ಪ್ರತಿನಿತ್ಯ 1 TMC ನೀರನ್ನು ಹರಿಸಲಿಕ್ಕೆ CWRC ಶಿಫಾರಸನ್ನು ಮಾಡಿದೆ. ಜುಲೈ 12ರಿಂದ 31ರವರೆಗೂ ಪ್ರತಿನಿತ್ಯ 1 TMC ಅಂತೆ ನೀರನ್ನು ಹರಿಸಬೇಕು ಅಂಥೇಳಿ ಈಗ ಆದೇಶವನ್ನು ರಿಲೀಸ್ ಮಾಡಿರುವಂತಹದ್ದು CWRC ಶಿಫಾರಸನ್ನು ಮಾಡಿದೆ. ಇದು ಸಹಜವಾಗಿಯೇ ರಾಜ್ಯಕ್ಕೆ, ಅದರಲ್ಲೂ ಕೂಡ ಕಾವೇರಿ ನೀರನ್ನು ನಂಬಿಕೊಂಡಿರುವಂತಹ ಹಳೆ ಮೈಸೂರಿನ ಭಾಗದ ಜನರಿಗೆ ಶಾಕ್. ಕಾರಣ, ರಾಜ್ಯದಲ್ಲಿ ಅಲ್ಪ ಪ್ರಮಾಣದ ಮಳೆ ಆಗಿರುವಂಥದ್ದು. ಈ ಬೆನ್ನಲ್ಲೇ ಮತ್ತೆ ಈಗ ಕಾವೇರಿ ನೀರಿನ ಹರಿವಿಗೆ ಶಿಫಾರಸನ್ನು ಮಾಡಿರುವಂಥದ್ದು ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಕಳೆದ ಬಾರಿ ರಾಜ್ಯದಲ್ಲಿ ಬರಗಾಲ ಆವರಿಸಿದ ಸಂದರ್ಭದಲ್ಲೂ ಕೂಡ ನೆರೆಯ ರಾಜ್ಯಗಳು ಕಾವೇರಿಯ ನೀರಿಗಾಗಿ ಇದೇ ರೀತಿಯ ಖ್ಯಾತಿಯನ್ನು ತೆಗೆದಿತ್ತು, ಪ್ರಮುಖವಾಗಿ ತಮಿಳುನಾಡು. ಈಗ ಮತ್ತೊಮ್ಮೆ ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆದಿರುವಂತಹದ್ದು CWRC ಈಗ ಶಿಫಾರಸನ್ನು ಮಾಡಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 1 TMC ನೀರನ್ನು ಬಿಡಬೇಕು ಅಂಥೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬ್ಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಮತ್ತೆ 1 TMC ನೀರು ಬಿಡಬೇಕು ಅನ್ನುವಂತಹ ಸೂಚನೆ, ಶಿಫಾರಸು, ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ್, ನೋಡಿ, ಮುಂಗಾರು ಈಗಾಗಲೇ ಆರಂಭ ಆಗಿದೆ. ನಾವು ಜೂನ್ ನಿಂದ ತಮಿಳುನಾಡಿಗೆ ನೀರನ್ನ ಹರಿಸಬೇಕಾಗತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಎಷ್ಟು ನೀರು ಹರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ನಾವು ಪ್ರತಿ ವರ್ಷ ತಮಿಳುನಾಡಿಗೂ ಕೂಡ ನೀರನ್ನ ಹರಿಸಬೇಕಾಗತ್ತೆ. ಅದು ಜೂನ್ ನಿಂದಲೂ ಕೂಡ ಶುರು ಆಗುತ್ತೆ, ಅಂದ್ರೆ ಮಳೆಗಾಲದ ಆರಂಭದಲ್ಲಿ. ಈಗಲೂ ಕೂಡ ಮಳೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ತಮಿಳುನಾಡು ಕರ್ನಾಟಕಕ್ಕೆ ನೀರು ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಮನವಿಯನ್ನ ಮಾಡ್ಕೊಳ್ತು. ಮತ್ತೆ ಆ ಮನವಿಯಲ್ಲೂ ಕೂಡ ಮಳೆ ಉತ್ತಮವಾಗಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿದಿನ 1 TMC ನೀರನ್ನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ ಅದು ಕೂಡ ಈಗ ಶಿಫಾರಸನ್ನ ಮಾಡಿರುವಂತದ್ದು ಕರ್ನಾಟಕಕ್ಕೆ. ಈ ಒಂದು ಅಂಶವನ್ನ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯುತ್ತೆ, ಇನ್ನೊಂದು ಪ್ರಾಧಿಕಾರ, ಆ ಒಂದು ಪ್ರಾಧಿಕಾರದ ಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಒಂದು ವೇಳೆ ಪ್ರಾಧಿಕಾರವು ಕೂಡ ಈ ಶಿಫಾರಸನ್ನ ಎತ್ತಿಡಿದ್ರೆ, ಅಂದ್ರೆ ಪ್ರತಿನಿತ್ಯ 1 TMC ನೀರನ್ನ ಹರಿಬಿಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ರೆ, ಆ ಸಂದರ್ಭದಲ್ಲಿ ಕರ್ನಾಟಕ ಆ ಒಂದು ಆದೇಶವನ್ನ ಪಾಲನೆ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಇದು ಶಿಫಾರಸು ಆಗಿರುವಂತ ಹಿನ್ನೆಲೆಯಲ್ಲಿ CWMA ಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಆಗ್ಬೇಕಾಗತ್ತೆ. ಆ ಒಂದು ಆದೇಶ ಆದ ಬಳಿಕ ಅಂತಿಮವಾಗಿ ಕರ್ನಾಟಕ ನೀರು ಹರಿಸಬೇಕಾಗತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈಗ ತಮಿಳುನಾಡಿಗೆ ನೀರು ಬಿಡ್ಲೇಬೇಕಾಗತ್ತೆ. ಪ್ರೇಮ್, ಶಬೀರ್, ಕಳೆದ ಬಾರಿ ಬರಗಾಲ ಆವರಿಸಿತ್ತು, ಆ ಟೈಮ್ನಲ್ಲೂ ಕೂಡ ನೀರು ಬಿಡಬೇಕು ಅನ್ನುವಂತಹ ಸೂಚನೆ, ಅದು ಕೂಡ ದೊಡ್ಡ ಮಟ್ಟ ಚರ್ಚೆ ಗ್ರಾಸವಾಗಿತ್ತು. ಈಗಷ್ಟೇ ಡ್ಯಾಮ್ಗಳು ಭರ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ನೀರು ಹರಿಬಿಡ್ಲಿಕ್ಕೆ ಶಿಫಾರಸು, ಇದು ಒಂದು ರೀತಿ ರಾಜ್ಯಕ್ಕೆ ಶಾಕ್ ಅಂತನಾ, ಹೇಗೆ ಅಂತ? ಹೌದು, ಈಗ ಕರ್ನಾಟಕವು ಕೂಡ ಅದೇ ವಾದವನ್ನ ಮಂಡಿಸಿರುವಂತದ್ದು. ಈಗ ಕರ್ನಾಟಕದಲ್ಲಿ ಉತ್ತಮ ಮಳೆ ಆಗ್ತಿದ್ರು ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಅಣೆಕಟ್ಟುಗಳು ತುಂಬಿಲ್ಲ. ಇನ್ನು ಕೂಡ ಕೆಲವು ಪ್ರಮಾಣದಲ್ಲಿ ಮಳೆಯ ಕೊರತೆಯನ್ನ ಕೂಡ ನಾವು ಅನುಭವಿಸ್ತಾ ಇದೀವಿ. ಈ ಹಂತದಲ್ಲಿ ನಾವು ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದವರೆಗೂ ಕೂಡ, ಅಂದ್ರೆ ನಿರೀಕ್ಷಿತ ಪ್ರಮಾಣದ ಮಳೆ ಆಗ್ಲಿಕ್ಕೆ ಶುರು ಆದ ಬಳಿಕ ನಾವು ತಮಿಳುನಾಡಿಗೆ ನೀರನ್ನ ಹರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದೆ. ಆದ್ರೆ ಆ ವಾದವನ್ನ ತಮಿಳುನಾಡು ವಿರೋಧವನ್ನ ಮಾಡ್ತು. ಈಗ ಸಾಧ್ಯವಾದಷ್ಟು ಒಂದು ಹಂತದಲ್ಲಿ ನೀರನ್ನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಕೂಡ ಹೇರುವಂತ ಪ್ರಯತ್ನವನ್ನ ಮಾಡ್ತು. ಜೊತೆಗೆ ಮುಂಗಾರು ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾಗಿದೆ ಅನ್ನುವಂತಹ ಹವಾಮಾನ ಇಲಾಖೆಯ ವರದಿ ಏನಿದೆ ಅದರ ಬೇಸಿಸ್ ಮೇಲೆ ಈಗ ಸದ್ಯಕ್ಕೆ 1 TMC ನೀರನ್ನ ಹರಿಬಿಡಬೇಕು ಅಂತ ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೂಡ ಕೊಟ್ಟಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.